ಹರೇ ರಾಮ. ಈಶ್ವರೋ ಗುರುರ ಆತ್ಮೀಯತೆ ಮೂರ್ತಿ ಭೇದ ವಿಭಾಗಿನ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿ ದೇವನ. ಮಹಾಭಾರತದ ಒಂದು ಸಂದರ್ಭ ವ್ಯಾಸ ಭಾರತದಲ್ಲಿ ಅಲ್ಲ, ಕುಮಾರವ್ಯಾಸ ಭಾರತ ಮತ್ತು ಜೈಮಿನಿ ಭಾರತಗಳಲ್ಲಿ ಈ ಸಂದರ್ಭದ ವರ್ಣನೆ ಇದೆ. ದುರ್ಯೋಧನನ ಜೊತೆಗೆ ದ್ಯೂತವನ್ನಾಡಿ ಸೋತು ಪತ್ನಿ ಮತ್ತು ಸಹೋದರರ ಜೊತೆಗೆ ಕಾಡಿಗೆ ನಡೆದ ಧರ್ಮರಾಜ ದಟ್ಟ ಕಾನನವನ್ನು ಪ್ರವೇಶ ಮಾಡ್ತಾನೆ. ಒಂದು ಹಂತದಲ್ಲಿ ಆ ಕಾಡಿನ ವರ್ಣನೆ ಇದೆ. ಕಾಡಿನಲ್ಲಿ ಏನೆಲ್ಲ ವೃಕ್ಷಗಳು ಇದ್ದವು: ತುಂಬುರ, ಅರಳಿ, ಲವಂಗ, ಪಾದರಿ, ನಿಂಬೆ, ಚೂತ, ಪಲಾಶ, ಪನಸ, ಸುಜಂಬು, ಉಗ್ಗಳ, ಶೋಕ, ವಟ, ಪುನ್ನಾಗ, ಚಂಪಕದ, ಕುಂಭಿನೆಯೋಳುಳ್ಳ ಕಿರ ವೃಕ್ಷ ಕದಂಬದಲ್ಲಿ ವನ ಮೆರೆದುದು. ಅದನ್ನೇನೆಂಬೆನಿ ಪರಿವಾರ ತುಂಬಿತು ಲಲಿತ ನಂದನದ. ಕುಂಭಿನಿಯಲ್ಲಿ ಅಂದರೆ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ವೃಕ್ಷಗಳಿರ್ಬೋದೋ ಅದೆಲ್ಲ ವೃಕ್ಷಗಳು ಇರತಕ್ಕಂಥ ಒಂದು ಬಂಡ ಅರಣ್ಯ, ದಟ್ಟವಾಗಿರ್ತಕ್ಕಂಥ ಒಂದು ಕಾನನ. ಆ ಕಾನನವನ್ನು ಪಾಂಡವರು ಪ್ರವೇಶ ಮಾಡಿದ್ದಾರೆ. ಭೀಮನಿಗೆ ಧರ್ಮರಾಜ ಆದೇಶ ಮಾಡ್ತಾನೆ, ಒಂದು ಪರ್ಣಶಾಲೆ ಕಟ್ಟು, ಸುಖವಾಗಿ ವಾಸ ಮಾಡಲಿಕ್ಕೆ ಯೋಗ್ಯವಾದ ಒಂದು ಪರ್ಣಶಾಲೆಯನ್ನು ಕಟ್ಟು ಎನ್ನುವ ಆದೇಶವನ್ನು ಅಣ್ಣ ಧರ್ಮರಾಜ ತಮ್ಮ ಭೀಮಸೇನಿಗೆ ಮಾಡಿದ. ಅದನ್ನು ಯಥಾವತ್ತಾಗಿ ಪಾಲನೆ ಮಾಡಿದ ಧರ್ಮರಾಜ. ರಮಣೀಯವಾದ ಒಂದು ಸರೋವರದ ಪಾರ್ಶ್ವದಲ್ಲಿ ಸುಂದರವಾದ ಕುಟೀರವನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಎಲ್ಲರೂ ವಾಸವಾಗಿ ಸುಖವಾಗಿದ್ದರು ಎಷ್ಟೋ ಸಮಯ. ಹತ್ತಿರದಲ್ಲೇ ಗಂಗಾ ನದಿಯ ಪುಣ್ಯ ಪ್ರವಾಹದಲ್ಲಿ ಸ್ನಾನ ಮಾಡ್ತಾ ಇದ್ರು. ಸುತ್ತಮುತ್ತ ಋಷಿಮುನಿಗಳು ವಾಸ ಮಾಡ್ತಾ ಇದ್ರು. ಆ ಋಷಿಮುನಿಗಳ ಸಂಘ ಇರ್ತಾ ಇತ್ತು, ಅವ್ರ ಜೊತೆಗೆ ಮಾತುಕತೆ ನಡೀತಾ ಇತ್ತು, ಸತ್ಸಂಗವೂ ಇತ್ತು. ಸುಖವಾಗಿ ಕಾಲ ಕಳೆಯಿತು. ಒಂದು ದಿನ ಈ ಭೀಮನಿಗೊಂದು ಮನಸ್ಸು ಬರ್ತದೆ. ಏನು ಮನಸ್ಸು ಅಂದರೆ ಮೃಗಯಾ ವಿಹಾರವನ್ನು ಮಾಡಬೇಕು. ಬೇಟೆಗೆ ಸಂಸ್ಕೃತದಲ್ಲಿ ಮೃಗಯ ಅಂತ ಹೆಸರು. ಒಂದು ಮೃಗಯಾ ವಿಹಾರ ಮಾಡಬೇಕು ಅನ್ನೋ ಮನಸ್ಸು ಭೀಮನಿಗೆ ಬಂತು. ಸರಿ, ಕಿರಾತರು, ನಾಯಿಗಳು, ಬೀಸುಬಲೆ, ಹಾಸುಬಲೆ ಮೊದಲಾದ ಸಾಧನಗಳನ್ನು ಒಳಗೊಂಡು ಭೀಮ ಬೇಟೆಗೆ ತೆರಳುತ್ತಾನೆ. ಆ ಬೇಟೆಯಲ್ಲಿ ಎಷ್ಟೋ ಪ್ರಾಣಿಗಳನ್ನು ಸಂಹಾರ ಮಾಡ್ತಾನೆ ಭೀಮ. ಸಿಂಹ, ಹುಲಿ, ಬಂದಿ, ಆನೆ ಮೊದಲಾದ ಎಷ್ಟೋ ಪ್ರಾಣಿಗಳನ್ನು ಸಂಹಾರ ಮಾಡ್ತಾನಂತೆ. ಆ ಮಾಡ್ತಾ ಮಾಡ್ತಾ ಅವನಿಗೊಂದು ವಿಚಿತ್ರವಾದ ವೃಕ್ಷ ಕಣ್ಣಿಗೆ ಬಿತ್ತು. ಜಂಬೋ ವೃಕ್ಷ. ಜಂಬೋದ್ರೆ ನೇರಳೆ. ಒಂದು ನೇರಳೆ ಮರ ಕಣ್ಣಿಗೆ ಬಿತ್ತು. ಯಾಕೆ ಅದು ವಿಶೇಷವಾಗಿ ಕಣ್ಣಿಗೆ ಬಿತ್ತು ಅಂದರೆ ಅಸಾಮಾನ್ಯವಾದ ಬೃಹದಾಕಾರದಲ್ಲಿ ಆ ವೃಕ್ಷ ಇತ್ತು. ಕಾಡೇ ಅದರ ಒಂದು ಕುಬ್ಜವಾಗಿ ಕಾಣ್ತಾ ಇತ್ತು. ಒಂದು ಪರ್ವತದಷ್ಟು ಎತ್ತರ ಇರತಕ್ಕಂಥ ಒಂದು ವೃಕ್ಷ, ಮಹಾವೃಕ್ಷ. ಅಷ್ಟು ಮಾತ್ರ ಅಲ್ಲ, ಆ ವೃಕ್ಷದಲ್ಲಿ ಒಂದೇ ಒಂದು ಹಣ್ಣು ಬಿಟ್ಟಿದ್ದಾನೆ. ನೀವು ಆಲೋಚನೆ ಮಾಡಿ, ಒಂದು ಪರ್ವತಾಕಾರದ ವೃಕ್ಷದಲ್ಲಿ ನೇರಳೆ ಹಣ್ಣು ಬಿಟ್ಟರೆ ನೇರಳೆ ಹಣ್ಣು ಎಷ್ಟಿರ್ತದೆ ಹೇಳಿ? ಅದು ಭೀಮನಿಗೆ ಕಾಣಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಆ ಹಣ್ಣು ಹಾಗಲ್ಲ. ಹಣ್ಣು ಮರ ಹೇಗಿತ್ತೋ ಹಾಗೇ ಇತ್ತಂತೆ. ಎಷ್ಟು ದೊಡ್ಡದಿತ್ತು ಅಂದರೆ ಒಂದು ಆನೆ ಎಷ್ಟು ದೊಡ್ಡ ಗಾತ್ರ ಇತ್ತಂತೆ. ಒಂದೇ ಹಣ್ಣು, ಇಡೀ ಮರಕ್ಕೆ ಒಂದು ಹಣ್ಣು. ಆ ಹಣ್ಣು ಎಷ್ಟು ದೊಡ್ಡದು ಅಂದರೆ ಒಂದು ಆನೆ ಎಷ್ಟು ದೊಡ್ಡದು. ಅಷ್ಟು ದೊಡ್ಡ ನೇರಳೆ ಹಣ್ಣು. ನೀವು ಕಲ್ಪನೆ ಮಾಡ್ಕೊಳ್ಳಿ. ಇವತ್ತು ನಾವು ಹೈಬ್ರಿಡ್ ಇದು ಮಾಡ್ತೇವೆ. ಯಾವ ಬ್ರೀಡ್ ಮಾಡಿದರೂ ಇಂಥದ್ದೊಂದು ಗಾತ್ರ ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಗಾತ್ರದ ಒಂದು ಹಣ್ಣು, ಜಂಬೂ ಫಲ ಅಲ್ಲಿತ್ತು. ಭೀಮಸೇನಿಗೆ ಆಸೆ ಆಯಿತು. ಏನು ಆಸೆ ಆಗಿರ್ಬೋದು ಕೇಳಿ ಭೀಮಸೇನ ಹೊಟ್ಟೆ ತುಂಬ ತಿಂದ್ಬಿಡೋದಂತಲ್ಲ ನೇರಳೆ ಹಣ್ಣನ್ನು. ಅಲ್ಲ, ಆಸೆ ಸಾತ್ವಿಕವಾದದ್ದು.
ಏನು ಆಸೆ ಅಂದರೆ ಈ ಹಣ್ಣನ್ನು ಹೇಗಾದರೂ ಕೊಯ್ದು ಹೇಗಾದರೂ ಹೊತ್ಕೊಂಡು ಹೋಗಿ ಅಣ್ಣನಿಗೆ ಕೊಡಬೇಕು. ಅಣ್ಣನಲ್ಲಿ ಭಕ್ತಿ ಅವನಿಗೆ, ಧರ್ಮರಾಜನ ಮೇಲೆ ಬಹಳ ಭಕ್ತಿ. ಹಾಗಾಗಿ ಧರ್ಮರಾಜನಿಂದ ಎಷ್ಟೆಲ್ಲ ತೊಂದರೆ ಆಗಿದ್ರು ಅವನ ಮೇಲೆ ನನಗೆ ಒಂದು ನಿಮಿತ್ತ ಭಕ್ತಿ ಕಡಿಮೆ ಆಗಲಿಲ್ಲ. ಈಗ ರಾಜ್ಯ ಕಳ್ಕೊಂಡಿದ್ದು ಅಣ್ಣ ದೂತ ಆಡೋದ್ರಿಂದಾಗಿ, ದ್ರೌಪದಿ ವಸ್ತ್ರಾಪಹರಣದಂಥ ವಿಕಟ ಸನ್ನಿವೇಶ ಬಂದಿದ್ದು ಕೂಡ ಅಣ್ಣನ ಒಂದು ಕಾರಣದಿಂದಾಗಿ ಬಂದಿರುವಂಥದ್ದು. ಸಿಟ್ಟುವಂತಂತೆ ಆಗ ಮಾತ್ರ. ಆಗ ಹೇಳ್ತಾನೆ ಸಹದೇವನ ಬಳಿಯಲ್ಲಿ, ಸಹದೇವ ಬೆಂಕಿಯನ್ನು ತಾನು ಯಾಕೆ ಅಣ್ಣನ ಕೈಯನ್ನು ಸುಡ್ತಾನೆ, ದೂತ ಮಾಡಿದ್ರೆ ಅಣ್ಣನ ಕೈಯನ್ನು ಸುಡ್ತಾನೆ ಅಥವಾ ಸಿಟ್ಟು ಬಂದಿತ್ತಂತೆ. ಆದರೆ ಅದೆಲ್ಲ ಏನೂ ಮಾಡಲಿಲ್ಲ. ಕೊನೆಯವರೆಗೂ ಅಣ್ಣನಿಗೆ ನಿಷ್ಠನಾಗಿ ಆತ ನಡ್ಕೊಳ್ತಾನೆ. ಅಣ್ಣನ ಮೇಲೆ ಬಹಳ ಭಕ್ತಿಯನ್ನು ಹೇಳ್ತಾನೆ. ನೋಡಿ, ಇನ್ನೊಂದು ಸಂದೇಶ ಇದೆ. ಧರ್ಮರಾಜ ಅಂದರೆ ಧರ್ಮ, ಭೀಮ ಅಂದರೆ ಬಲ, ಅರ್ಜುನ ಅಂದರೆ ಪರಾಕ್ರಮ, ಹಾಗೆ ನಕುಲ ಅಂದರೆ ರೂಪ, ಸಹದೇವ ಅಂದರೆ ಜ್ಞಾನ. ಈ ಬಲ, ಪರಾಕ್ರಮ, ರೂಪ, ಜ್ಞಾನಗಳು ಧರ್ಮದ ವಶದಲ್ಲಿ ಇರಬೇಕು. ಹಾಗಿದ್ದು ಪಾಂಡವರಲ್ಲಿ ಭೀಮನೆಂಬ ಬಲ, ಅರ್ಜುನನೆಂಬ ಪರಾಕ್ರಮ, ನಕುಲನೆಂಬ ರೂಪ, ಸ್ಪರದ್ರೂಪಿ ಅವನು, ಹಾಗೆ ಸಹದೇವನೆಂಬ ಜ್ಞಾನ, ಅವನು ಮಹಾಜ್ಞಾನಿಯವನು. ಈ ನಾಲ್ಕೂ ಕೂಡ ಧರ್ಮದ ವಶದಲ್ಲಿ ಇತ್ತು. ಯಾವುದಾದ್ರೂ ಒಂದು ಬಲ ಧರ್ಮದ ವಶದಲ್ಲಿ ಇಲ್ಲದೆ ಇದ್ರೆ ರಾವಣನ ಹಾಗಾಗ್ತದೆ. ಅದು ಪರಾಕ್ರಮ ಧರ್ಮದ ವಶದಲ್ಲಿ ಇಲ್ಲದೆ ಇದ್ರೆ ಅಪಾಯ, ಊರಿಗೆ ತೊಂದರೆ ಇದೆ. ಉಗ್ರಗಾಮಿಗಳು ನೋಡಿ, ಅವೆಲ್ಲ ಪರಾಕ್ರಮಗಳೇ, ಆದರೆ ಧರ್ಮದ ವಶದಲ್ಲಿ ಇಲ್ಲ, ಅಧರ್ಮದ ವಶದಲ್ಲಿ ಇದೆ. ರೂಪ ಧರ್ಮದ ವಶದಲ್ಲಿ ಇಲ್ಲದೆ ಇದ್ದಂತೂ ಮುಗ್ದ ಹೋಯ್ತು, ಏನು ಬೇಕಾದ್ರೂ ಆಗ್ಬೋದು ಅನರ್ಥ. ಹಾಗೆ ಜ್ಞಾನವೂ ಕೂಡ, ಕೆಲವು ಜನರು ಮಹಾಪಂಡಿತರಾಗಿರ್ತಾರೆ, ಶಾಸ್ತ್ರ ಅದು ಇದು ಓದಿರ್ತಾರೆ, ಆದರೆ ಧರ್ಮದಲ್ಲಿ ಮನಸ್ಸಿರೋದಿಲ್ಲ. ಏನು ಪ್ರಯೋಜನ ಶಾಸ್ತ್ರದಲ್ಲಿ? ಅವರು ಧರ್ಮಜ್ಞರಾಗದೇ ಇದ್ದರೆ, ಧರ್ಮಾನುಸಾರಿಯಾಗಿ ನಡೆಯೋರಾಗದೇ ಇದ್ದರೆ ಶಾಸ್ತ್ರ ಓದಿ ಪ್ರಯೋಜನ ಏನೂ ಇಲ್ಲ. ಅದು ಸುಮ್ಮನೆ ಅನರ್ಥಕ್ಕಾಗೋದು. ಹಾಗೆ ಪಾಂಡವರಲ್ಲಿ ಆ ಪಂಚತ್ವದಲ್ಲಿ ಒಂದು ಸಂದೇಶ ಇದೆ ಅಂತ. ನಾಲ್ಕೂ ಕೂಡ ರೂಪ, ಬಲ, ಪರಾಕ್ರಮ ಮತ್ತು ಜ್ಞಾನವೆಂಬ ನಾಲ್ಕು ದೊಡ್ಡ ಸಂಪತ್ತುಗಳು ಧರ್ಮದ ವಶದಲ್ಲಿ ಇದ್ದವು. ಧರ್ಮರಾಜನ ವಶದಲ್ಲಿ ಭೀಮಾರ್ಜುನ, ನಕುಲ, ಸಹದೇವರಿದ್ದರು. ಹಾಗೆ ಈ ಭೀಮನಿಗೆ ಆ ಹಣ್ಣನ್ನು ಕೊಯ್ದು ಅಣ್ಣನಿಗೆ ತಲುಪಿಸ್ಬೇಕು, ಅಣ್ಣನಿಗೆ ಒಪ್ಪಿಸ್ಬೇಕು ಅಂತ ಅನ್ನಿಸ್ತು. ಮರ ಹತ್ತಿದ. ಭೀಮನಿಗೆ ಕಷ್ಟ ಆಯ್ತಂತೆ ಮರ ಹತ್ತಿರಕ್ಕೆ, ಯಾಕಂದರೆ ಮರವೂ ಭೀಮನೆ. ಹಾಗಾಗಿ ಕಷ್ಟಪಟ್ಟು ಹೊತ್ತಿದ್ರೆ ಆನೆ ಗಾತ್ರದ ಹಣ್ಣನ್ನು ಕೊಯ್ದು ಕೆಳಗೆ ತರಬೇಕಾಗ. ಭೀಮನಿಗೂ ಸ್ವಲ್ಪ ಕಷ್ಟವೇ ಆಯ್ತಂತೆ. ಹಣ್ಣನ್ನು ಕೊಯ್ದು ಕೆಳಗೆ ಎಸೆಯೋದಾದ್ರೆ ದೊಡ್ಡ ವಿಷಯ ಏನೂ ಇಲ್ಲ, ಹಾಗೆ ಮಾಡೋ ಹಾಗಿಲ್ಲ. ಹುಷಾರಾಗಿ ಕೆಳಗೆ ತರಬೇಕು. ಮಹಾಪ್ರಯಾಸದಿಂದ ಬಹಳ ಕಷ್ಟಪಟ್ಟು ಆ ಹಣ್ಣನ್ನು ಹಾಗೂ ಹೀಗೂ ಮರದ ಕೆಳಗೆ ತಂದನಂತೆ. ಹೊತ್ಕೊಂಡು ಹೋಗ್ತಾನೆ. ಅಣ್ಣನಿಗೆ ಕೊಡಬೇಕು, ಅಣ್ಣನಿಗೆ ಕೊಡಬೇಕು. ಅಣ್ಣನಿಗೆ ಎಷ್ಟು ಖುಷಿ ಆಗ್ಬೋದು ಇದನ್ನು ನೋಡಿದಾಗ, ನನ್ನ ಮೇಲೆ ಎಷ್ಟು ಪ್ರೀತಿ ಬರ್ಬೋದು ಆ ಹಣ್ಣನ್ನು ಕೊಟ್ಟಾಗ. ಕುಡಿದವ್ರು ಎಷ್ಟು ಆಶ್ಚರ್ಯ ಪಡ್ಬೋದು, ಎಲ್ಲ ಬಾಯಿ ಬಿಟ್ಟು ಕಣ್ಣು ಬಿಟ್ಟು ನೋಡ್ಬೋದು. ಜೀವಮಾನದಲ್ಲಿ ನೋಡಿದ ಹಣ್ಣಲ್ಲ ಅದು. ಹೀಗೆಲ್ಲ ಆಸೆ ಪಟ್ಕೊಂಡು ಕಷ್ಟಪಟ್ಟು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಆಶ್ರಮ ತಲುಪಿದ. ಅವನು ನಿರೀಕ್ಷೆ ಮಾಡಿದಾಗ ಆಯಿತು. ಎಲ್ಲರೂ ದಿಗ್ಭ್ರಾಂತರಾದ್ರಂತೆ. ಏನಿದು, ನಿಜವಾಗಿಯೂ ಹಣ್ಣು ಹೌದಾ? ಮುಟ್ಟಿ ನೋಡಿದರೆ, ಮೂಸು ನೋಡಿದರೆ ಹೌದೇ ಹೌದು. ನೇರಳೆ ಹಣ್ಣಿನ ಪರಿಮಳ ಇದೆ, ನೇರಳೆ ಹಣ್ಣಿನ ಬಣ್ಣ ಇದೆ, ರುಚಿ ಇದೆ, ಎಲ್ಲ ಇದೆ. ಮಹಾಜಂಬೂ ಫಲ. ಋಷಿಗಳು ಸೇರಿದ್ರು, ಅವರು ವಿಸ್ಮಯಪಟ್ಟರು. ಯುಧಿಷ್ಠಿರನು ವಿಸ್ಮಯಪಟ್ಟ. ಎಲ್ಲ ಖುಷಿಪಟ್ಟರು. ಧರ್ಮರಾಜನಿಗೆ ತಮ್ಮನ ಮೇಲೆ ಬಹಳ ಪ್ರೀತಿ ಆಯಿತು. ಯಾಕೆಂದರೆ ಇಷ್ಟು ಪ್ರೀತಿ ನನ್ನ ಮೇಲೆ ಭೀಮನಿಗೆ ಅಂತ ಅವನಿಗೂ ಬಹಳ ಸಂತೋಷ ಆಯಿತು. ಆದರೆ ಈ ಭೀಮನ ಸಂತೋಷಕ್ಕೆ ಸಹದೇವ ಕಲ್ಲು ಹಾಕ್ಕೊಡ್ತಾನೆ. ಯಾಕೆ ಅಂದರೆ ಅವನು ಜ್ಞಾನ, ಸಹದೇವನು ವಿಕಾರ ಜ್ಞಾನ. ಅವನು ಈ ಹಣ್ಣು ಏನು ಅನ್ನೋದನ್ನು ಹೇಳ್ತಾನೆ. ಎನ್ನಲು ಸಹದೇವನ ಯುಧಿಷ್ಠಿರ ಜನಪ ಬೆಸಗಳು ತಿರಲು ಭಿನ್ನ ಧನುಜರಿಪು ಹರ ಕಮಲ ಭವರಿಗೆ ಕೊಡುವ ಶಾಪವನು ಅನುವ ಕಾಣೆನು ಕಣ್ಣ ಮುನಿತಾ ಮುನಿದನಾದರೆ ಶಪಿಸುವನು ಎಂದನು ತ್ರಿಕಾಲಜ್ಞಾನಿ ಮಾದ್ರಿಯಿಸುತ್ತನು ಭೂಪತಿಗೆ. ತ್ರಿಕಾಲಜ್ಞಾನಿ ಮಾದ್ರಿಯಿಸುತ್ತ ಸಹದೇವ ಹೇಳ್ತಾನೆ,
ಯಾರಿಗೆ? ಭೂಪತಿಗೆ, ಧರ್ಮರಾಜನಿಗೆ ಹೇಳ್ತಾನೆ, ಅಣ್ಣ ಈ ಫಲ ಕಣ್ಣು ಮನೆಗಳಿಗೆ ಸೇರಿದ್ದು, ಕಣ್ಣು ಮನೆಗಳಿಗೆ ಸೇರಿದ್ದು. ಈ ಫಲ ಬಿಟ್ಟಿದ್ದು ಕಣ್ಣು ಮನೆಗಳಿಗೋಸ್ಕರವಾಗಿ. ಕಣ್ಣು ಮನೆಗಳು ಯೋಗ ಧ್ಯಾನದಲ್ಲಿ ಇರ್ತಾರೆ, ನಿರಂತರವಾಗಿ ತಪಸ್ಸಲ್ಲಿ ಇರ್ತಾರೆ. ವರ್ಷಕ್ಕೆ ಒಂದ್ಸರ್ತಿ ಕಣ್ತೆರಿತಾರೆ. ಕಣ್ತೆರೆದಾಗ ಮರದಿಂದ ಹಣ್ಣು ಕಳಚಿ ಮೆಲ್ಲನೆ ಹಿಡಿದು ಬಂದು ತಾನೆ ಅವರು ಕೈ ಸೇರ್ತವೆ. ಕಣ್ಣು ಮನೆಗಳು ಕೈ ಸೇರ್ತವೆ. ಅವರು ಆ ಹಣ್ಣನ್ನು ಸೇವನೆ ಮಾಡ್ತಾರೆ. ಆನೆಗೆ ಹತ್ತಿರದ ಹಣ್ಣನ್ನು ಕೂಡ ಮುನಿ ಅಷ್ಟನ್ನು ಸೇವನೆ ಮಾಡ್ತಾರೆ. ಮಾಡಿದರೆ 1 ವರ್ಷ ಮತ್ತೆ ಊಟ ಇಲ್ಲ. ಮತ್ತೆ ಕಣ್ಣು ಮುಚ್ಚರಿ 1 ವರ್ಷ ಬಿಟ್ಟು ಕಣ್ತರಿಯೋದು. 1 ವರ್ಷದ ಊಟವನ್ನು ಒಂದೇ ಸರಿ ಮಾಡ್ತಾರೆ. ಇಡೀ ವರ್ಷ ತಪಸ್ಸು ಮಾಡ್ತಾರೆ. ನಾವು ಇಡೀ ವರ್ಷ ಊಟ ಮಾಡ್ತೇವೆ, ಒಂದಿನ ತಪಸ್ಸು ಮಾಡೋದಿಲ್ಲ. ಆದರೆ ಅವ್ರು ಹಾಗಲ್ಲ, ಒಂದಿನ ಊಟ ಮಾಡ್ತಾರೆ, ಇಡೀ ವರ್ಷ ತಪಸ್ಸು ಮಾಡ್ತಾರೆ. ಅದಕ್ಕೆ ಪ್ರಕೃತಿಯು ಹೇಗೆ ಸಹಕಾರಿಯಾಗಿತ್ತು ಅಂದರೆ, ಆ ಮಹಾವೃಕ್ಷ ಪರ್ವತಾಕಾರವಾಗಿ ಬೆಳೆದು ದೊಡ್ಡ ಜಂಬು ಆ ನೇರಳೆ ಹಣ್ಣನ್ನು ಬಿಟ್ಟು ಅವರಿಗೋಸ್ಕರ ಸಮರ್ಪಣೆ ಮಾಡ್ತಾ ಇತ್ತು. ಅಂದರೆ ಒಬ್ಬ ಮಹಾಮುನಿ ಅವನು ತಪಸ್ಸಿನಲ್ಲಿ ಸಿದ್ಧನಾದರೆ ಪ್ರಕೃತಿಯೇ ಅವನು ಸೇವೆ ಮಾಡ್ತಾರೆ. ವಾಲ್ಮೀಕಿಗಳ ಕಥೆ ಬರ್ತದೆ. ಹೀಗೆ ವಾಲ್ಮೀಕಿಗಳು ತಪಸ್ಸಿಗೆ ಕೂತಿದಲ್ಲ, ಕೂತಿದ್ದು ಕಲ್ಲು ಮುಳ್ಳುಗಳ ಭೂಮಿಯಲ್ಲಿ. ಆದರೆ ತಪಸ್ಸು ಮಾಡ್ತಾ ಮಾಡ್ತಾ ತಪಸ್ಸಿದ್ಧಿಯ ಅವನ ಹಂತದಲ್ಲಿ ಪ್ರಕೃತಿಯೇ ಬದಲಾವಣೆ ಆಗ್ತದೆ. ಭೂಮಿ ತಾನೇ ಮೃದುವಾಯಿತು, ಕಲ್ಲುಗಳು ಮೃದುವಾದವು. ಅವರು ಕುಳಿತಲ್ಲಿ ಸುತ್ತಮುತ್ತ ಹಣ್ಣುಗಳ ವೃಕ್ಷಗಳೆಲ್ಲ ಹಣ್ಣುಗಳನ್ನು ಬಿಟ್ಟುವಂತೆ. ಬಿಟ್ಟಿದ್ದು ಮಾತ್ರ ಅಲ್ಲ, ತಾನೇ ಬಗ್ಗಿ ಅವ್ರ ಕೈ ಸಿಗುವಾಗ, ವಾಲ್ಮೀಕಿಗಳು ಹೇಳೋದು ಕೂಡ ಬೇಡ, ಕೈ ಸಿಗುವಾಗ ಬಗ್ತಾ ಇದ್ದಂತೆ. ಹಾಗೆ ಹಿತವಾದ ಗಾಳಿ ಬೀಸ್ತಾ ಇತ್ತು ಅಲ್ಲಿ. ಇಡೀ ವಾತಾವರಣ ತಂಪಾಗಿ ಅವರಿಗೆ ಬೇಕಾದಾಗಿತ್ತು ವಾಲ್ಮೀಕಿಗಳಿಗೆ. ಯಾಕೆಂದರೆ ಒಬ್ಬ ಮಹಾಮುನಿ ತಪಸ್ಸಿಗಿಳಿದಾಗ ಪ್ರಕೃತಿ ಮಾಡುವ ಸೇವೆ ಅದು. ಇಲ್ಲೂ ಕೂಡ ಪ್ರಕೃತಿ ಸೇವೆ ಮಾಡ್ತಾ ಇತ್ತು ಕಣ್ಣು ಮನೆಗಳಿಗೆ. ಹಾಗಾಗಿ ಕಣ್ ತೆರೆದಾಗ ತಾನಾಗಿ ಒಂದು ಕೈಯಲ್ಲಿ ಎಳೆಯುವಂಥ ಜಂಬೂ ಫಲ, ಅದನ್ನು ಸೇವಿಸಿ ಇಡೀ ವರ್ಷ ತಪಸ್ಸು ಮಾಡುವ ಮನೆ. ಈಗ ಅವರು ಯಾವಾಗ ಕಣ್ ತೆರೀತಾರೋ ಗೊತ್ತಿಲ್ಲ. ಕಣ್ಣು ಮನೆಗೆ ಕಣ್ ತೆರೆದಾಗ ಅವ್ರು ಕಾಣದೇ ಇದ್ರೆ ಬಿಡ್ತಾರ ನಮ್ಮನ್ನು, ಸಹದೇವ ಹೇಳೋದು. ಯಾಕೆಂದ್ರೆ ಹರ ಧನುಜ ರಿಪು ಹರ ಕಮಲ ಭವರಿಗೆ ಕೊಡುವ ಶಾಪವನ್ನು, ಅವರ ಶಕ್ತಿ ಅಂಥದ್ದು ವಿಮೂರ್ತನಿಗೆ ಶಾಪ ಕೊಡುವಂಥವ್ರು ಅವರು. ಧನುಜ ರಿಪು ಅಂದರೆ ವಿಷ್ಣು, ಹರ ಶಿವ, ಕಮಲ ಭವ ಬ್ರಹ್ಮ, ಇವರಿಗೂ ಶಾಪ ಕೊಡುವಂತಹ ಕಣ್ಣು ಮುನಿಗೆ ಅನುಮತ ಆಣೆಯನ್ನು. ಮುನಿದನಾದರೆ ಶಪಿಸುವನು ಎಂದನು ವಿಕಾರ ಜ್ಞಾನಿ ಮಾದರಿಯಿಸುತ್ತಾನೆ. ಮುನಿದನಾದರೆ ಶಪಿಸುವನು, ಬೇಕಾ ನಮಗಿದು. ಈ ನೇರಳೆ ಹಣ್ಣು ತಿಂದವರು ನಮಗೇನು ತೊಂದರೆ ಇಲ್ಲ, ಆದರೆ ತಿಂದರೆ ಆಪತ್ತು ತಪ್ಪಿದ್ದಲ್ಲ, ಅಪಾಯ ತಪ್ಪಿದ್ದಲ್ಲ. ಸಹದೇವ ಮುಂದುವರೆದು ಹೇಳ್ತಾನೆ, ಇದು ಕಳ್ಳತನ. ಈ ಜಂಬೂ ಫಲ ಕಣ್ಣು ಮನೆಗೆ ಸೇರಿದ್ದು ಅವರ ತಪಸ್ಸಿನ ಫಲ ಅದು. ನಾವವರು ಒಪ್ಪಿಗೆ ತಗೊಂಡಿಲ್ಲ. ಅವರಿಗೆ ಗೊತ್ತಿಲ್ಲದೆ ಈ ಹಣ್ಣನ್ನು ತಂದಿದ್ದು ಕಳ್ಳತನ ಆಯಿತು. ದೋಷ ಬರ್ತದೆ ನಮಗೆ. ಅದು ಏನು ಮುನಿಸ್ವ. ಈಗ ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡಬಾರ್ದು ಯಾವುದನ್ನು ಕೂಡ. ಅದರಲ್ಲಿಯೂ ಬ್ರಹ್ಮಸ್ವ ಆದರೆ, ಬ್ರಾಹ್ಮಣರ ಸೊತ್ತಾದರೆ, ದೇವಸ್ವ ದೇವರ ಸೊತ್ತು, ದೇವಸ್ಥಾನದ ಸೊತ್ತಾದರೆ, ಬ್ರಾಹ್ಮಣರಲ್ಲಿ ಕೂಡ ಮುನಿಸ್ವ ಮುನಿಗಳ ಮಹರ್ಷಿಗಳ ಸೊತ್ತಾದರೆ ಭಯಂಕರವಾದ ದೋಷ ಬರ್ತಿತ್ತು. ಜನ್ಮಾಂತರಗಳಿಗೆ ಪರಿಹಾರ ಇಲ್ಲೇ ಹೋದಿತ್ತು. ನಮಗೆ ಯಾಕೆ ಬೇಕು ಇದು? ಸಹದೇವ ಹೇಳಿದಾಗ ಎಲ್ಲರಿಗೂ ಜ್ಞಾನೋದಯ ಆಯಿತು. ಬಾಯಲ್ಲಿ ನೀರು ಊರಿದ್ದು ಎಲ್ಲರಿಗೂ. ಈಗ ನೀರು ಆರಿತು, ಹಸೆ ಹಾರಿ ಹೋಯ್ತು ಗಂಟ್ಲಲ್ಲಿ ಅಂತ. ಮುಂದೆ ಏನು ಮಾಡೋದು? ಶಾಪ ಕೊಡ್ತಾರೆ ಕಣ್ಣು ಮನೆಗಳು. ಶಾಪ ತಪ್ಪಿಸ್ಕೊಳ್ಳೋದು ಹೇಗೆ? ಎಲ್ಲ ಸೇರಿ ಚಿಂತನೆ ಮಾಡ್ತಾ ಇದ್ದಾರೆ. ಭೀಕರವಾದ ಬರಬಹುದಾದ ಪರಿಸ್ಥಿತಿಯನ್ನು ಎದುರಿಸಲು ಮಾರ್ಗೋಪಾಯ ಏನು? ಕೊನೆಗೆಲ್ಲ ಸೇರಿ ಯಾವುದಕ್ಕೂ ಅಲ್ಲಿ ಹೋಗೋಣ. ಆ ಮಹಾವೃಕ್ಷದ ಕಡೆಗೆ ಎಲ್ಲರೂ ತೆರಳುತ್ತಾರೆ. ಪಾಂಡವರು 5 ಕೂಡ ಋಷಿಮುನಿಗಳ ಜೊತೆಗೆ ತೆರಳುತ್ತಾರೆ. ಅಲ್ಲಿ ಪಾಂಡವರ ಪುರೋಹಿತ ಧೌಮ್ಯರಿದ್ದರು ಜೊತೆಯಲ್ಲಿ. ಧೌಮ್ಯರು ಸಲಹೆ ಕೊಡ್ತಾರೆ ಪಾಂಡವರಿಗೆ, ಧರ್ಮರಾಜನಿಗೆ ಸಲಹೆ ಕೊಡ್ತಾರೆ.
ನೀನು ಕೃಷ್ಣನನ್ನು ಕರೆಯಲು. ಮಾಮೂಲಿ ಪದ್ಧತಿ. ಪಾಂಡವರಿಗೆ ಕಷ್ಟ ಬಂದರೆ ಕರೆಸು ಕೃಷ್ಣನ ಅಂತ ಶುರುವಾಗ್ತದೆ. ಕೃಷ್ಣನನ್ನು ಕರೆಸಬೇಕು ಅಂತ, ಕೃಷ್ಣನ ಸ್ಮರಣೆ ಮಾಡಬೇಕು ಪಾಂಡವರು. ಧರ್ಮರು ಅದನ್ನೇ ಹೇಳ್ತಾರೆ, ಇದಕ್ಕೆ ನರಮನುಷ್ಯರು ಯಾರು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಸಮಸ್ಯೆಗೆ. ದೇವರೇ ಗತಿ, ದೇವರೇ ಪರಿಹಾರ ಮಾಡಬೇಕು. ಹಾಗಾಗಿ ಕೃಷ್ಣನ ಸ್ಮರಣೆ ಮಾಡಿ ಕೃಷ್ಣನನ್ನು ಆಮಂತ್ರಿಸಿ. ಅಂತೆಯೇ ಆಚರಿಸಿದನಂತೆ ಧರ್ಮರಾಜ ಕೃಷ್ಣನ ಸ್ಮರಣೆ ಮಾಡ್ತಾನೆ. ಎಲ್ಲಿರುವೆ ಬಾ ಅಂತ ಕರೀತಾನೆ ಕೃಷ್ಣನನ್ನು. ಆಪತ್ತು ಬಂದ್ಬಿಟ್ಟಿದೆ, ಪರಿಹಾರ ಗೊತ್ತಾಗ್ತಾ ಇಲ್ಲ, ನೀನೇ ಬಾ. ಅದು ಕೇಳಿದೊಡನೆ ಅಲ್ಲಿ ದ್ವಾರಕೆಯಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದ ಕೃಷ್ಣ ಇಳಿದು ಧಾವಿಸಿ ಬಂದ ಎನ್ನುತ್ತಾ ಸಿಂಹಾಸನವನ್ನು ಹಿಡಿದ ಧನುಜರಿಪು. ಅದೆಲ್ಲ ಹೆಣ್ಮಕ್ಳಿದ್ದಾವೆ ಸುತ್ತಮುತ್ತ, 16,105 ಜನ ಇದ್ದಾರಲ್ಲ ಅಲ್ಲಿ. ಅವರಿಗೆಲ್ಲ ನಿಲ್ಲಿ ಅಂತ ಹೇಳಿದಂತೆ, ನೀವೆಲ್ಲ ಬರಬೇಡಿ. ಕಮಲಾಕ್ಷಿ ನೀ ನಿಲ್ಲನ್ನುತ್ತಾ ಮನವೇಗದಲ್ಲಿ ಬಂದನು ಧರ್ಮಜನ ಕರೆಗೆ. ಮನೋವೇಗದಲ್ಲಿ ಬರ್ತಾನೆ ಧರ್ಮರಾಜನಿಗೆ. ಸಂತೋಷ ಆಯ್ತು ಧರ್ಮರಾಜನಿಗೆ. ನೆನೆಯ ಲಕ್ಷ್ಮೀಕಾಂತ ಬಂದನು, ನೆನಪು ಮಾಡಿದ ಕೂಡ ಬಂದ್ಬಿಟ್ನಲ್ಲ. ಘನ ದುರಿತ ದಾವಾಗ್ನಿ ಬಂದನು. ಘನ ದುರಿತ ಅಂದರೆ ದೊಡ್ಡ ಪಾಪ ಇದೆಯಲ್ಲ, ಪಾಪವೇ ಒಂದು ಬೆಂಗಾಡಾದರೆ ಅದಕ್ಕೆ ಕಾಡಗಿಚ್ಚಿದ್ದ ಹಾಗೆ ಅಂತ. ಪಾಪವೆಂಬ ಕಾಡನ್ನು ಸುಟ್ಟು ಬಿಡುವ ಅಗ್ನಿ. ಈಗ ಪಾಪ ಆಗಿದೆ, ಒಂದು ಕಳ್ಳತನ ಆಗಿಬಿಟ್ಟಿದೆ, ಪರಿಹಾರ ಅವನೇ ಮಾಡಬೇಕು. ಹಾಗೆ ಅವನಿಗೆ ಪ್ರಣಾಮ ಮಾಡ್ತಾನೆ ಧರ್ಮರಾಜ ಮುನಿಜನರ ಸಹಿತವಾಗಿ. ಹೀಗೆ ಋಷಿಗಳ ಸ್ವತ್ತನ್ನು ನಾವು ಅಪಹಾರ ಮಾಡಿಬಿಟ್ಟಿದ್ದೇವೆ, ಇದಿದೆ, ಇದಕ್ಕೊಂದು ಪರಿಹಾರ ಹೇಳಬೇಕು. ಮತ್ತೆ ಅವರು ಕಣ್ಣು ಬಿಡೋದ್ರೊಳಗಡೆಗೆ ಅಲ್ಲೇ ಕೂತಿದ್ದಾರೆ ಕೆಲವೊಂದು ಹತ್ರದಲ್ಲಿ. ಆ ಮುನಿ ಕಣ್ಣು ಬಿಡೋದ್ರೊಳಗಡೆಗೆ ಸಮಸ್ಯೆ ಬಗೆಹರಿಬೇಕು. ಅದಕ್ಕೆ ಕೃಷ್ಣ ಹೇಳಿದಂತೆ ಒಂದು ಕೆಲಸ ಮಾಡಿ, ಈ ಹಣ್ಣನ್ನು ಮರದ ಕೆಳಗೆ ಇಟ್ಟು ಇನ್ನು 5 ಜನ ಪಾಂಡವರು ಮತ್ತು ದ್ರೌಪದಿ ನಿಮ್ಮ ಮನಸ್ಸಿನೊಳಗಿನ ಸತ್ಯವನ್ನು ಹೇಳಬೇಕು. ಒಬ್ಬೊಬ್ಬರೇ ಹೇಳಿದ್ರೆ ಈ ಹಣ್ಣು ಮತ್ತೆ ಹೋಗಿ ಅಲ್ಲಿ ಮರದ ಮೇಲೆ ಕೂರೋಕ್ಕೆ ಸಾಧ್ಯ ಇಲ್ಲ. ಆ ತೊಟ್ಟಿ ಹೋಗಿ ಸೇರ್ತದೆ ಮತ್ತೆ ಹೋಗಿ. ಅಂತ ಸತ್ಯ ಹೇಳಬೇಕು ನೀವೆಲ್ಲರೂ ಕೂಡ. ಕೃಷ್ಣ ಅಪ್ಪಣೆ ಮಾಡಿದ. ಧರ್ಮರಾಜ ಹೇಳಿದಂತೆ ಆಯ್ತು ಹೇಳ್ತಾನೆ, ಈ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಸ್ಫುರಿಸುವಂಥ ಸತ್ಯವನ್ನು ಹೇಳ್ತೇನೆ. ಆ ಸತ್ಯ ಶಾಶ್ವತ ಮೂಲ ಇರ್ತಕ್ಕಂಥ ಸತ್ಯ. ಧರ್ಮರಾಜ ಹೇಳಿದ್ದೇನು, ಮಾತೃವತ್ ಪರದಾರಾಯಣಿ ಪರದ್ರವ್ಯಾಣಿ ಲೋಷ್ಠವತಿ ಆತ್ಮವತ್ ಸರ್ವಭೂತಾನಿ ಯತ್ ಪಶ್ಯತಿ ಸ ಪಶ್ಯತಿ. ಪರಸ್ತ್ರೀಯರನ್ನ ತಾಯಿ ಅಂತ ನೋಡಬೇಕು, ಪರಣ ಸ್ವತ್ತುಗಳನ್ನು ಲೋಷ್ಠದಂತೆ ಮಣ್ಣಿನ ಹೆಂಟೆಯಂತೆ ಹಾಗೆ ನೋಡಬೇಕು. ಎಲ್ಲರನ್ನು ತನ್ನಂತೆ ನೋಡಬೇಕು. ಹೀಗೆ ನೋಡುವವನೇ ನೋಡುವವನು, ಉಳಿದವರೆಲ್ಲ ಕುರುಡರು. ಯಾರಿಗೆ ಪರಸ್ತ್ರೀಯರನ್ನ ತಾಯಿ ಅಂತ ನೋಡೋಕೆ ಬರೋದಿಲ್ವ ಅವರು ಕುರುಡರು. ಯಾರಿಗೆ ಪರಳ ಸ್ವತ್ತನ್ನು ಮಣ್ಣಿನ ಹೆಂಟೆಯ ಹಾಗೆ ಅದಕ್ಕೆ ಯಾವ ಬೆಲೆಯಿಲ್ಲ ಹಾಗೆ ನೋಡೋಕೆ ಬರೋದಿಲ್ಲ ಅವರು ಕುರುಡರು. ಹಾಗೆ ಯಾರಿಗೆ ತನ್ನಂತೆ ಪರವನ್ನು ನೋಡೋಕೆ ಬರೋದಿಲ್ಲ. ನಮಗೆ ನೋವಾಗ್ತದೆ ಅಂದರೆ ಬೇರೆಯವರಿಗೂ ನೋವಾಗ್ತದೆ, ನಮಗೆ ಹಸುವಾಗ್ತದೆ ಅಂದರೆ ಬೇರೆಯವರಿಗೂ ಹಸುವಾಗ್ತದೆ. ಆ ಭಾವ ಯಾರಿಗಿಲ್ಲವೋ, ಅಂತ ಕಣ್ಣು ಯಾರಿಗಿಲ್ಲವೋ ಅವರು ಕುರುಡರು. ಎಷ್ಟು ದೊಡ್ಡ ಮಾತು. ಅಲ್ಲೇ ಸಂದೇಶ ಇದೆ, ಈ ಹಣ್ಣು ತಂದಿದ್ದ ತಪ್ಪು, ಯಾಕೆಂದರೆ ಸ್ವತ್ತು ನಮ್ಮದಲ್ಲ ಬೇರೆಯವರಿದ್ದು, ಅದರಲ್ಲೂ ಮುನಿಗಳದ್ದು. ಆ ಸಂದೇಶ ಇದೆ, ಅಸ್ಥೇಯದ ಸಂದೇಶ. ಇನ್ನೊಬ್ಬರ ಸುತ್ತಿ ಕಣ್ಣು ಹಾಕಬಾರ್ದು ಅನ್ನೋ ಸಂದೇಶ ಇದೆ ಅಲ್ಲಿ. ಇಷ್ಟು ಧರ್ಮರಾಜ ಹೇಳ್ತಾ ಇದ್ದಾಗೇನೆ ಆ ಹಣ್ಣು ನೆಲ ಬಿಟ್ಟು ಮೇಲೆ ಎದ್ದಿತಾನೆ. ಒಂದು ಸ್ವಲ್ಪ ದೂರ ಮೇಲೆ ನಿಂತ್ಕೊಂತಲ್ಲ ಆಕಾಶದಲ್ಲಿ, ಸ್ವಲ್ಪ ಮೇಲಕ್ಕೆ ಇರೋದು ಮರದ ಬಿಡಲಿದ್ದಾನೆ. ಆಗ ಭೀಮ ಹೇಳಿದ್ದಾನೆ, ಪ್ರಾಣಮೇವ ಪರಿತ್ಯಜ್ಯ ಮಾನಮೇವ ಅಭಿರಕ್ಷತೆ ಅನಿತ್ಯ ಮಧ್ರುವಂ ಪ್ರಾಣಾಹ ಮಾನ ಮಾಚಂದ್ರತಾರಕ. ಪ್ರಾಣ ದೊಡ್ಡದಲ್ಲ, ಮಾನ ದೊಡ್ಡದು. ಪ್ರಾಣ ಬೇಕಾದ್ರೂ ಬಿಡ್ಬೋದಂತೆ, ಆದರೆ ಮಾನ ಬಿಡಬಾರ್ದು. ಮನುಷ್ಯ ಮಾನ ಕಂಡಬೇಕು, ಮಾನವನ್ನು ಕಾಪಾಡಿಕೊಳ್ಬೇಕು. ಮಾನ ಬಿಟ್ಟಿರಬಾರ್ದು, ಪ್ರಾಣ ಬಿಡಬೇಕಾದ್ರೆ. ಅನಿತ್ಯ ಮಧ್ರುವಂ ಪ್ರಾಣಾಹ, ಪ್ರಾಣ ನಿತ್ಯ ಅಲ್ಲ, ಒಂದಲ್ಲ ಒಂದಿನ ಹೋಗೋದೆ. ಆದರೆ ಮಾನವೆಂಬುದು ಶಾಶ್ವತ, ಎಂದೆಂದೂ ಇರುವಂಥದ್ದು. ಆಗ ಮಾನ ಬಿಡಬಾರ್ದು ಅಂತ ಬೇಗ ಹೇಳಿದಂತೆ. ಆ ಹಣ್ಣು ಇನ್ನೊಂದು ಸ್ವಲ್ಪ ಬೇರೆ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ನಿಮಂತ್ರಣೋತ್ಸವ ವಿಪ್ರಾಹ ಗಾವೋ ನವತೃಣೋತ್ಸವ ಸಂವರ್ತಾರೋತ್ಸವ ನಾರ್ಯ ಅಹಂ ಕೃಷ್ಣ ರಣೋತ್ಸವ. ಹಾಗಾದ್ರೆ ಅಂದರೆ ಬ್ರಾಹ್ಮಣರಿಗೆ ಒಂದು ವೈದಿಕರಿಗೆ ಆಮಂತ್ರಣ ಬಂತಂದ್ರೆ ಉತ್ಸವ, ಸಂತೋಷ ಆಗ್ತದೆ. ಒಂದು ವೈದಿಕ ಕಾರ್ಯಕ್ರಮಕ್ಕೆ ಕರೆ ಬಂತಂದ್ರೆ
ಅವರು ಪ್ರವೃತ್ತಿ ಸ್ವಭಾವ ಅದಾಗಿದ್ದರಿಂದ ಅವರು ಸದಾ ಧರ್ಮಕರ್ಮಗಳು ನಿರತರಾಗಿದ್ದರಿಂದ ಆಮಂತ್ರಣವೇ ಉತ್ಸವ ಆಗಬೇಕು. ಗೋವುಗಳಿಗೆ ಚಿಗುರು ಹುಲ್ಲು ಉತ್ಸವ. ಎಲ್ಲರೂ ಚಿಗುರು ಹುಲ್ಲು ನವದ್ರೋಣ ಕಂಡ್ರೆ ಉತ್ಸವ ಇದ್ದಾಗ ಖುಷಿಯವರಿಗೆ. ನಾರಿಯರಿಗೆ ತಮ್ಮ ಪತಿಯೇ ಉತ್ಸವ. ಹಾಗೆ ಕೃಷ್ಣ ನನಗೆ ಯುದ್ಧ ಅಂದರೆ ಉತ್ಸವ. ಅಹಂ ಕೃಷ್ಣ ರಣೋತ್ಸವ. ಯುದ್ಧದ ಸುದ್ದಿ ಕೇಳಿದ್ರೆ ನನಗೆ ಉತ್ಸಾಹ ಬರ್ತದೆ. ನಾನು ತೋಳುಗಳಲ್ಲಿ ಶಿಸ್ತು ತುಂಬ್ತದ್ದೇನೆ. ಹಣ್ಣು ಇನ್ನೂ ಬೇರೆ ಐತದೆ. ಮೂರನೇ ಐತೆ ನಕುಲ ಹೇಳಿದಂತೆ ಧರ್ಮ ಜಯಿತು ನಾ ಧರ್ಮ. ಧರ್ಮಕ್ಕೆ ಜಯವಾಗಲಿ ಅಧರ್ಮಕ್ಕಲ್ಲ. ಸತ್ಯಂ ಜಯಿತು ನಾನೃತಂ. ಸತ್ಯಕ್ಕೆ ಜಯವಾಗಲಿ ಸುಳ್ಳಿಗಲ್ಲ. ಕ್ಷಮಾ ಜಯಿತು ನ ಕ್ರೋಧ. ಕ್ಷಮೆ ಗೆಲ್ಲಲಿ ಕ್ರೋಧವಲ್ಲ. ಸಿಟ್ಟಲ್ಲ ಶಾಂತಿಯೇ ಕ್ಷಮೆಯೇ ಗೆಲ್ಲಬೇಕು. ಕೃಷ್ಣರು ಜಯಿತು ನಾಸುರ. ಕೃಷ್ಣನಿಗೆ ವಿಜಯವಾಗಲಿ ಅಸುರರಿಗಲ್ಲ ರಾಕ್ಷಸರಿಗಲ್ಲ. ಮತ್ತು ಮೇಲೆ ಹೋಗ್ತಾರೆ. ಸಹದೇವ ಹೇಳಿದ ಸತ್ಯಂ ಮಾತಾ. ಸತ್ಯವೇ ತಾಯಿ. ನಿಜವಾಗಿ ತಾಯಿ ಸತ್ಯವೇ. ಪಿತಾ ಜ್ಞಾನಂ. ಜ್ಞಾನವೇ ತಂದೆ. ಧರ್ಮೋ ಭ್ರಾತ. ಧರ್ಮವೇ ಸಹೋದರ. ದಯಾ ಸಖ. ದೈವ ಸ್ನೇಹಿತ. ಶಾಂತಿ ಪತ್ನಿ. ಶಾಂತಿಯೇ ಪತ್ನಿಯಂತೆ. ಕ್ಷಮ ಸೋನು. ಕ್ಷಮೆಯೇ ಮಗ. ಷಡೈತೆ ಮಮ ಬಾಂಧವ. ನನ್ನ ನಿಜವಾದ ಬಂಧುಗಳು ಈ 6 ಜನ. ಸತ್ಯ, ಜ್ಞಾನ, ಧರ್ಮ, ದಯೆ, ಶಾಂತಿ ಮತ್ತು ಕ್ಷಮೆ ಎಂಬ ಈ 6 ಗುಣಗಳೇ ನನಗೆ ಬಂಧುಗಳು, ನನಗೆ ನೆಂಟರು, ಬೇರೆ ಯಾರೂ ಅಲ್ಲ. ಸಹದೇವ ಹೇಳಿದಾದರೆ ಹಣ್ಣು ಇನ್ನಷ್ಟು ಮೇಲೆ ಹೋಯ್ತು. ಆದರೆ ತೊಟ್ಟಿನ್ನು ಸ್ವಲ್ಪ ದೂರ ಇದೆ. ತೊಟ್ಟಿನ ಹತ್ರ ಹೋಗಿದೆ. ತೊಟ್ಟಲ್ಲಿ ಸೇರಿಲ್ಲ. ಆಗ ದ್ರೌಪದಿ ಹೇಳಿದಂತೆ ಒಂದು ವಿಚಿತ್ರವಾದ ಸತ್ಯ. ತಂದೆಯಾಗಲಿ ಸಹೋದರನಾಗಲಿ ಸುತನಾಗಲಿ ಸುಂದರ ಪುರುಷನನ್ನು ಕಂಡ್ರೆ ಸ್ತ್ರೀಯರ ಮನಸ್ಸು ಚಂಚಲ ಆಗ್ತದೆ. ದ್ರೌಪದಿ ಹೇಳ್ತಾರೆ ಅವನಿಗೆ ಬಂಧುವಾಗಿರ್ಬೋದು ಇನ್ನೊಂದಾಗಿರ್ಬೋದು ಅಂತ. ಆದರೆ ಸ್ತ್ರೀಯ ಮನಸ್ಸು ಚಂಚಲ ಆಗ್ತದೆ. ಸತ್ಯಂ ಬ್ರೂಮಿ. ಇದು ಸತ್ಯ ನಾನು ಹೇಳುವಂಥದ್ದು. ಕೇಶವ ಹಣ್ಣು ಹೋಗಿ ತೊಟ್ಟಲು ಸೇರ್ಕೊಂಡು ಬರ್ತದೆ. ದ್ರೌಪದಿ ಹೇಳ್ತೇವೆ ಹಾಗೆ ಇರೋ ವಿಷಯ, ಅವಳವ್ರ ಮನಸ್ಸಲ್ಲಿರೋ ವಿಷಯ ಅವರು ಹೇಳ್ತಾ ಇದ್ದಾರೆ. ಕಣ್ಣು ಮನೆ ಕಣ್ತಿರದ ಅದು ಬಂದು ಬಿತ್ತು. ಜೋರಾಗಿ ಬಂದು ಬಿದ್ದಿದ್ದಲ್ಲ, ಯಾಕೆ ನಾನೇ ಗಾತದ ಹಣ್ಣಲ್ಲ. ಮೆಲ್ಲನೆ ಬಂದು ಅವರ ಕೈ ಬಿದ್ದಿತು. ಜಂಬೂ ಫಲ ಕಣ್ತರದು ಸುತ್ತಮುತ್ತ ನೋಡ್ತಾರೆ. ಕೃಷ್ಣ ಜೊತೆಗೆ ಪಾಂಡವರು ಮುನಿಗಳೆಲ್ಲ ಇದ್ದರು. ಮತ್ತೊಂದ್ಸತಿ ಕಣ್ಣು ಮುಚ್ಚಿದಾಗ ನಡೆದಿದ್ದೆಲ್ಲ ಗೊತ್ತಾಯ್ತು ಅವರಿಗೆ, ಗಂಡ ಮುನಿಗಳಿಗೆ. ಇದೆಲ್ಲ ಕೃಷ್ಣನ ಮಾಯೆ ಅಂತ ಅವರಿಗೆ ಅನ್ನಿಸ್ತದೆ. ಆ ಹಣ್ಣನ್ನು ಎಲ್ಲರಿಗೂ ಕೊಟ್ಟು ಸೇವನೆ ಮಾಡಿದ್ರು ಅಂತ ಗೊತ್ತಿದೆ. ಪಾಂಡವರಿಗೂ ಪಾಲು ಸಿಗ್ತು ಆ ಹಣ್ಣಲ್ಲಿ. ಋಷಿಗಳು ಸೇವನೆ ಮಾಡಿ, ಕೃಷ್ಣ ಸೇವನೆ ಮಾಡಿ, ಋಷಿಗಳು ಸೇವನೆ ಮಾಡಿ ಕುಡಿದ ಪ್ರಸಾದ ಎಲ್ಲರಿಗೂ ಸಿಕ್ತಂತೆ, ಅಲ್ಲಿ ಸೇರಿದವರು ಎಲ್ಲರಿಗೂ. ಇದು ಒಟ್ಟು ಕಥೆ ಇದೆ. ಈ ಕಥೆಯನ್ನು ಯಾಕೆ ಇವತ್ತು ನೆನಪಿಸ್ಕೊಂಡು ಅಂದರೆ, ಸಾಧನಾ ಪಂಚಕದಲ್ಲಿ ಈಗ ನಡೀತಾ ಇರೋ ಘಟ್ಟ ಯಾವುದು ಅಂದರೆ ಅಸ್ತೇಯ. ಕಳ್ಳತನ ಮಾಡಬಾರ್ದು. ಕಳ್ಳತನ ಮಾಡಿದರೆ ಈಶ್ವರನಿಗೂ ನಮಗೂ ಮಧ್ಯೆ ಒಂದು ಗೋಡೆ ಬಂದಿರ್ತದೆ. ನಾವು ಮಾಡಿದ ಕಳ್ಳತನ ಪರರ ಸುತ್ತನ್ನು ಅಪಹಾರ ಮಾಡಿದರೆ ಅದೇ ಪಾಪವಾಗಿ ನಮ್ಮನ್ನು ಬಾಧಿಸ್ತದೆ ಮಾತ್ರ ಅಲ್ಲ, ನಮಗೂ ದೇವರಿಗೂ ದೂರ ಆಗುವಂತೆ ಮಾಡ್ತದೆ. ಅದಕ್ಕೊಂದು ದುಷ್ಫಲವೂ ಕೂಡ ಇದೆ, ಕೆಟ್ಟದಾಗ್ತದೆ ಮಾಡಿದ್ರಿಂದ. ಇದೇ ಉದಾಹರಣೆ. ಪಾಂಡವರ ಬದುಕು ಅದಕ್ಕೆ ಜ್ವಲಂತ ದೃಷ್ಟಾಂತ. ಕಾಡಲ್ಲಿ ಬೆಳೆದ ಹಣ್ಣಾದರೂ ಕೂಡ ಅದೊಂದು ಋಷಿಗೆ ಸೇರಿದಾಗ ಅದನ್ನು ತಂದರೆ ದೋಷ ಆಗ್ತದೆ ಅನ್ನೋ ಒಂದು ಪ್ರಜ್ಞೆ ನೋಡಿ ಹೇಗಿತ್ತು ಅವತ್ತಿನ ಕಾಲದಲ್ಲಿ. ಇವತ್ತಾದರೆ ಸುಮ್ಮನೆ ಹಣ್ಣು ತಿಂದು ಪರಾರಿ ಆಗ್ಬಿಡು ಅಲ್ಲಿಂದ. ಹಾಗೆ ಮಾಡಲಿಲ್ಲ ಅವರು. ಬದಲಿಗೆ ಎಷ್ಟೆಲ್ಲ ಕಷ್ಟಪಟ್ಟು ಆ ಹಣ್ಣನ್ನು ಮೊದಲಿದ್ದಲ್ಲೇ, ಅದು ಎಲ್ಲಿತ್ತ ಮೊದಲು ಅಲ್ಲೇ ಇಡುವ ಪ್ರಯತ್ನ ಮಾಡ್ತಾರೆ ಪಾಂಡವರು. ಅದರಲ್ಲಿ ಧರ್ಮರಾಜನ ಸಂದೇಶವಂತೂ ಪರರದಾವುದು ನಮಗೆ ಬೇಡ, ಹಾಗಾಗಿ ಮಾತೃವತ್ ಪರದಾರಾಣಿ. ಪರಸ್ತ್ರೀಯರು ತಾಯಿಯರು, ಪರಳ ಸೊತ್ತು ಮಣ್ಣು ಎನ್ನುವಾಗ ನಮಗೆ ಯಾವುದು ಪರಳದು ಬೇಡ ಎನ್ನುವ ಭಾವ. ಪಾಂಡವರ ಈ ಭಾವಕ್ಕೆ ಸಿಕ್ಕಿದ ಬಹುಮಾನ ಏನು ಅಂದರೆ ಅದೇ ಜಂಬುಫಲ ಅವರಿಗೆ ಸಿಕ್ಕಿತು. ಈಗ ಸಿಗುವಾಗ ಮಾತ್ರ ಋಷಿ ಪ್ರಸಾದವಾಗಿ, ಕೃಷ್ಣ ಪ್ರಸಾದವಾಗಿ ಸಿಕ್ತವರಿಗೆ. ಆಗ ತಿಂದಿದ್ದು ಬರೀ ರುಚಿ ಅಷ್ಟೇ, ಬಾಯಿ ರುಚಿ ಆಗ್ತಿತ್ತು ಅಷ್ಟೇ. ಆದರೆ ಈಗ ತಿಂದಾಗ ಅದು ಭಗವತ್ ಪ್ರಸಾದವಾಗಿ, ಅಂದರೆ ಕೃಷ್ಣನ ಪ್ರಸಾದವಾಗಿ
ಗುರುಗಳ ಪ್ರಸಾದವಾಗಿ ಅದು ಅವರಿಗೆ ಪ್ರಾಪ್ತವಾಯಿತು. ಗುರು ಭಿಕ್ಷೆ ಒಂದು ಥರದಲ್ಲಿ ಅದು ಅವರು ಸ್ವೀಕಾರ ಮಾಡಿ ಕಣ್ಣೂರು ಉಳಿದಿದ್ದನ್ನು ಪಾಂಡವರು ಸೇವನೆ ಮಾಡಿದರೆ ಭಿಕ್ಷಾ ಪ್ರಸಾದವಾದಂತ ಆಯಿತು ಅದು ಅಲ್ಲಿ. ಈಗ ಈ ಒಂದು ಗುರು ಭಿಕ್ಷೆ ನಡೆದಾಗ ದೇವರಿಗೆ ನೈವೇದ್ಯವಾಗಿ ಗುರುಗಳ ಭಿಕ್ಷವಾಗಿ ಎಲ್ಲರೂ ಊಟ ಮಾಡ್ತಾರಲ್ಲ, ಅಂಥ ಒಂದು ವಾತಾವರಣ ಬಂದ್ಬಿಡ್ತು ಅಲ್ಲಿ. ಯಾವಾಗ ಅಂದರೆ ಅಸ್ಥೇಯಕ್ಕೆ ಹೋದಾಗ, ಸ್ಥೇಯ ಅಂದರೆ ಕಳ್ಳತನ, ಅಸ್ಥೇಯ ಅಂದರೆ ಅದಕ್ಕೆ ವಿರುದ್ಧವಾದದ್ದು, ಕಳ್ಳತನ ಮಾಡಬಾರ್ದು ಎನ್ನುವ ಭಾವ ಅಂತ. ಆ ಭಾವ ಬಂದಾಗ ಬಂದ ಫಲ ತುಂಬ ದೊಡ್ಡದು. ಹೀಗೆ ಮಾಡದೇ ಇದ್ದಿದ್ರೆ ಪಾಪ ಬರ್ತಿತ್ತು ಅವರಿಗೆ, ಕಳ್ಳತನ ಮಾಡಿದ ದೋಷ ಬರ್ತಿತ್ತು, ನರಕ ಪ್ರಾಪ್ತಿ ಆಗ್ತಾ ಇತ್ತು, ಕೃಷ್ಣ ದೂರ ಆಗ್ತಿದ್ದಾನೆ. ಹಾಗಾಗಿ ಈ ಪ್ರಜ್ಞೆ ಬೇಕು, ಅಸ್ಥೇಯದ ಪ್ರಜ್ಞೆ ಬೇಕು ಎನ್ನುವುದಕ್ಕೆ ಮಹಾಭಾರತದ ದೃಷ್ಟಾಂತ ಅದೇ. ಬೃಹತ್ ಜಂಬೂ ಫಲ, ಇದನ್ನು ಒಂದು ಪಾಠವಾಗಿ ನಾವು ಸ್ವೀಕಾರ ಮಾಡೋಣ. ನಮಗೆ ಫಲ ಬೇಕು, ಆದರೆ ಅನ್ಯರದ್ದು ಬೇಡ. ನಮಗೆ ನಮ್ಮ ಕರ್ಮದ ಫಲ ನಮಗೆ ಬರಲಿ. ನಾವು ಯಾವುದನ್ನು ಶ್ರಮಪಟ್ಟು ಸಂಪಾದನೆ ಮಾಡಿದ್ದೇವೆ ಅದರ ಫಲ ನಮಗೆ ಬರಲಿ. ಇನ್ನೊಬ್ಬನ ದುಡಿಮೆಯ ಫಲ ನಮಗೆ ಬರಬಾರದು. ಬಂದರೆ ನಮಗೆ ಹಾಡು ಎನ್ನುವ ಸಂದೇಶ ಈ ಕಥೆಯಲ್ಲಿದೆ. ಹರೇ